ಒಂದು ಪ್ರೆಸ್ ಬ್ರೀಫಿಂಗ್ ಇರುತ್ತೆ. ದಾಳಿ ಮಾಡಿದ 9 ಸ್ಥಳಗಳಲ್ಲೂ ಕೂಡ ಭಾರತಕ್ಕೂ ಲಿಂಕ್ ಇದೆ. ಒಂದು ಬಹಲ್ಪಾರ್ ಜೈಷ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್. ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ, ಇದು ಮೇನ್ ಉಗ್ರ ಸಂಘಟನೆ, ಅದರ ಕೆಲವರು ಉಡಿಸಾಗಬೇಕು ಅನ್ನುವಂಥದ್ದಿತ್ತು. ಬಟ್ ಅದನ್ನೇ ಟಾರ್ಗೆಟ್ ಮಾಡು ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ. 2019ರ ಪುಲ್ವಾಮಾ ಅಟ್ಯಾಕ್ಗೆ ಕಾರಣ ಇದೇ ಜೈಷ್ ಉಗ್ರರು. ಮರೆಯೋ ಹಾಗಿಲ್ಲ ನಾವು ನೀವು. 2001ರ ಭಾರತದ ಸಂಸತ್ ಭವನದ ಮೇಲೂ ಕೂಡ ದಾಳಿ ಆಗಿತ್ತಲ್ಲ, ಅಲ್ಲೂ ಕೂಡ ಇದೇ ಜೈಷ್ ಸಂಘಟನೆಯೇ ಹೊಣೆ ಹೊತ್ತಿತ್ತು. ಮುರುಡ್ಕೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ. ಸೊ ಅದರ ನೆಲೆಗಳನ್ನ ಕೂಡ ಉಡಿಸ್ ಮಾಡಿದ್ದಾರೆ. ಆರಂಭದಲ್ಲೇ ಹೇಳಿದ್ನಲ್ಲ, ಮೇನ್ ಕಮಾಂಡರೇ ಉಡಿಸ್ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 200 ಎಕರೆ ಪ್ರದೇಶದಲ್ಲಿ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಇತ್ತಂತೆ, ಅದನ್ನ ಟಾರ್ಗೆಟ್ ಮಾಡಿಕೊಂಡು ನಮ್ಮ ಸೇನೆ ದಾಳಿ ಮಾಡಿದೆ. 2008-11 ಮುಂಬೈ ದಾಳಿಗೆ ಕಾರಣವಾಗಿದ್ದ ಈ ಉಗ್ರ ಸಂಘಟನೆಯ ಕ್ಯಾಂಪ್ ಅನ್ನ ಕೂಡ ಉಡಿಸ್ ಮಾಡುವಲ್ಲಿ ಸೇನೆ ಸಕ್ಸಸ್ ಆಗಿದೆ ಅನ್ನುವಂತಹ ವಿಚಾರ. ಪ್ರಮುಖವಾಗಿ 9 ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. 90 ಜನ ಉಗ್ರರನ್ನ ಸದ್ಯ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋದ್ರ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಉಗ್ರರಿಗೆ ಸೂಸೈಡ್ ಬಾಂಬ್ ಟ್ರೈನಿಂಗ್ ನೀಡುವಂತಹ ಪ್ರದೇಶವನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ 50 ಸೂಸೈಡ್ ಬಾಂಬರ್ ಕಳಿಸುವ ಆ ಟ್ರೈನಿಂಗ್ ಸ್ಪಾಟ್ ಅಂತೆ, ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ದಾಳಿ ಮಾಡಲಾಗಿದೆ ಅನ್ನುವಂತಹ ವಿಚಾರ ನಾವು ಗಮನಿಸಬೇಕಾಗುತ್ತೆ. ರಜೌರಿ ಮತ್ತು ಪೂಂಚ್ ಭಾಗದ ಲಾಂಚ್ ಪ್ಯಾಡ್ ಕೂಡ ಇದು. ಸೊ ಅಲ್ಲೂ ಕೂಡ ದಾಳಿ ಆಗಿದೆ ಅನ್ನೋದ್ರ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಓಕೆ, ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿದಂತೆ ಪಾಕಿಸ್ತಾನದ ಗಡಿಯಲ್ಲಿ ಭಾರತ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈಗಾಗಲೇ 90 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹೇಳ್ತಾ ಇರೋದು ಉಗ್ರರ ನೆಲೆಗಳನ್ನ ನಾವು ಧ್ವಂಸ ಮಾಡಿದ್ದೇವೆ, ಆದರೆ ಅಲ್ಲಿರುವಂತಹ ನಾಗರಿಕರಿಗೆ ನಾವು ಟಚ್ ಮಾಡಿಲ್ಲ ಅಂತ. ಆದ್ರೆ ಪಾಕಿಸ್ತಾನ ತನ್ನದೇ ಆದಂತಹ ನರೇಟಿವ್ ಅನ್ನ ಫಿಕ್ಸ್ ಮಾಡುತ್ತೆ. ಇಲ್ಲ, ಭಾರತ ದಾಳಿ ನಡೆಸಿದಂತ ಎಲ್ಲಾ ಸ್ಥಳಗಳು ಕೂಡ ನಾಗರಿಕರು ವಾಸ ಮಾಡುವಂತ ಸ್ಥಳಗಳಾಗಿವೆ ಮತ್ತು ಅದರಲ್ಲಿ 2 ಮಸೀದಿಗಳು ಕೂಡ ಸೇರಿವೆ ಅಂತ ರಕ್ಷಣಾ ಸಚಿವ ಖವಾಜ್ ಮಹಮ್ಮದ್ ಹೇಳ್ತಾ ಇದ್ದಾರೆ. ಆದ್ರೆ ಭಾರತ ಮಾತ್ರ ತುಂಬಾ ಕ್ಲಿಯರ್ ಆಗಿದೆ. ಟಾರ್ಗೆಟ್ ಅನ್ನ ಮೊದಲೇ ಫಿಕ್ಸ್ ಮಾಡಲಾಗಿತ್ತು. ಯಾಕೆ ಅಂದ್ರೆ ಆ ಟಾರ್ಗೆಟ್ ನಾಗರಿಕರಾಗಿರಬಾರದು ಅನ್ನೋದು ಭಾರತದ ಒಂದು ಬಲವಾದಂತಹ ತೀರ್ಮಾನ ಆಗಿತ್ತು. ಹೀಗಾಗಿ ಉಗ್ರರ ನೆಲೆಗಳನ್ನೇ ಉಗ್ರರ ನೆಲೆಯನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಇನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಭಾರತ ಈ ರೀತಿಯಾದಂತಹ ದಾಳಿ ಮಾಡಿರೋದ್ರಿಂದ ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ನಾವು ಕೂಡ ಬಲವಾಗಿ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತ ಸೇನೆಗೆ ಸೇರಿದಂತಹ ಡ್ರೋನ್ಗಳನ್ನ ಕೂಡ ನಾವು ಹೊಡೆದು ಉರುಳಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಸಚಿವ ಥರಾರ್ ಅಂತೆ ಅವ್ರ ಹೆಸರು, ಥಾಲ್ ಥರಾರ್. ಸೊ ಎಲ್ಲರೂ ಈಗ ಏನೂ ಮಾಡಕ್ ಆಗ್ತಾ ಇಲ್ಲ. ಎಕ್ಸ್ ಅಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಪೋಸ್ಟ್ ಗಳನ್ನ ಹಾಕೊಂಡು ಒಂದು ನರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನೋಡಿ 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 ನೋಡಿ, ಉಗ್ರರನ್ನೆಲ್ಲ ನಮ್ಮವ್ರನ್ನೇ ಸಾಯಿಸ್ಬಿಟ್ಟಿದ್ದಾರೆ, ನಾಗರಿಕರನ್ನ ಸಾಯಿಸ್ಬಿಟ್ಟಿದ್ದಾರೆ, ನಮ್ಮ ಮಸೀದಿಗಳನ್ನ ಧ್ವಂಸ ಮಾಡ್ಬಿಟ್ಟಿದ್ದಾರೆ, ನಾವು ಡ್ರೋನ್ಗಳನ್ನ ಒಡೆದುರುಳಿಸಿದೀವಿ, ರಫೇಲ್ ಯುದ್ಧ ವಿಮಾನಗಳನ್ನ ಒಡೆದುರುಳಿಸಿದೀವಿ. ಸೊ ಇದಕ್ಕೆ ಪ್ರತೀಕಾರವಾಗಿ ನಾವು ನಮ್ಮ ಕಾಶ್ಮೀರವನ್ನ ವಾಪಸ್ ಪಡ್ಕೊಂಡ್ಬಿಡ್ತೀವಿ, ನಾವು ವಿಶ್ವಸಂಸ್ಥೆಗೆ ಹೋಗ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಬೇಕಾದದ್ದೆಲ್ಲ ಬಿಡ್ತಾ ಇರ್ತಾರೆ. ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸೊ ನಾವು ಪಾಕಿಸ್ತಾನದ ಪಡೆಗಳಿಗೆ ಬೆಂಬಲವಾಗಿ ನಿಂತಿದ್ದೇವೆ, ಪ್ರತೀಕಾರವಾಗಿ ನಾವು ದಾಳಿಯನ್ನ ನಡೆಸ್ತೇವೆ. ದಾಳಿ ನಡೀತಾ ಇದೆ. ಈಗಾಗಲೇ ಗಡಿಯಲ್ಲಿ ಒಂದು ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಭಾರತದ ಗಡಿ ಭಾಗ ಜಮ್ಮು ಕಾಶ್ಮೀರದಲ್ಲಿ ಭಾರತ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮತ್ತು ಜನರಿಗೆ ಒಂದು ತುರ್ತು ಸಂದರ್ಭದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ನೀವು ಅನ್ನೋದ್ರ ಬಗ್ಗೆನೂ ಕೂಡ ಅವ್ರಿಗೆಲ್ಲ ಅದು ಗೊತ್ತಿದೆ. ಯಾಕೆ ಅಂತಂದ್ರೆ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಆ ರೀತಿಯಾದಂತಹ ತಯಾರಿ ಸಹಜವಾಗಿಯೇ ಬಂದಿರುತ್ತೆ. ಈಗಾಗಲೇ ಅಲ್ಲಿ ಎಲ್ಲಾ ರೀತಿಯಾದಂತಹ ಏನು ಸಂಘಟನೆಗಳಿರ್ತವೆ ಮತ್ತು ದೊಡ್ಡ ದೊಡ್ಡ ಸಮೂಹಗಳಿರ್ತವೆ. ಆ ಸಮೂಹಗಳ ಕಮ್ಯುನಿಟಿ ಲೀಡರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಮಾಹಿತಿ ಹೋಗಿದೆ. ನೀವು ಯಾವ ರೀತಿ ನಿಮ್ಮ ಪ್ರಜೆಗಳನ್ನ ಅಥವಾ ನಿಮ್ಮ ಸಂಘ ಅಥವಾ ಸಂಸ್ಥೆಗಳು ಅಥವಾ ನಿಮ್ಮ ಸಮೂಹದಲ್ಲಿರುವಂತಹ ನಾಗರಿಕರನ್ನ ಯಾವ ರೀತಿ ನೀವು ತಯಾರು ಮಾಡಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಂತೂ ಒಂದು ಪ್ರಿಪೇರ್ಡ್ನೆಸ್ ಇದೆ. ಅದರ ಹೊರತಾಗಿ ಇಡೀ ಭಾರತದಾದ್ಯಂತ ಬಹಳ ಜನ ಈಗ ಕಣ್ಣು ಬಿಡ್ತಾ ಇರ್ತಾರೆ ಏನಪ್ಪಾ ಅಂತ. ಸೊ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೀತಾ ಇದೆಯಾ, ಯುದ್ಧದ ರೀತಿಯ ವಾತಾವರಣ ಇದೆ. ಆದರೆ ಪಾಕಿಸ್ತಾನದ ಪ್ರಜೆಗಳಿಗೆ ತೊಂದರೆಯಾಗುವ ಯಾವ ನಡೆಯನ್ನು ಕೂಡ ಭಾರತ ತೆಗೆದುಕೊಂಡಿಲ್ಲ. ಎಲ್ಲದಕ್ಕೂ ಯುದ್ಧನೇ ಅಂತಿಮನ ಅಲ್ಲ. ಆದರೆ ನಮ್ಮ ಮೇಲೆ ನಡೆದಂತಹ ದಾಳಿಗೆ ಈ ಹಿಂದೆ ಏನು
ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಸರ್ಕಾರ ಇತ್ತು ಕೇಂದ್ರದಲ್ಲಿ. ಆಗ ಉಗ್ರಗಾಮಿಗಳ ದಾಳಿಗಳು ಪದೇ ಪದೇ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇದೇ ಸ್ಮೃತಿ ಇರಾನಿ ಅವರು ಒಂದು ಮಾತು ಹೇಳ್ತಾರೆ, ನೋಡಿ ನಾನು ಹಾಕೊಂಡಿರುವಂತ ಬಳೆಗಳನ್ನ ಕೊಟ್ಟು ಕಳಿಸ್ತೀನಿ ನಿಮ್ಗೆ, ಅದನ್ನ ಹಾಕೊಂಡು ಸುಮ್ನೆ ಕೂತ್ಕೊಳ್ಳಿ, ನೀವು ನಿಮ್ ಕೈಯಲ್ಲಿ ಯೋಗ್ಯತೆ ಇಲ್ಲ, ನಿಮ್ಗೇನು ಮಾಡಕ್ಕಾಗೋದಿಲ್ಲ ಅಂತ. ಸೊ ಹಾಗೆ ನಾವು ಸುಮ್ನೆ ಕೂತಿದ್ದೀವಿ ಅನ್ನುವಂತಹ ಒಂದು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ನಡೆಯುತ್ತೆ ಹೊರತು ಆಕ್ಚುಲಿ ಆಗಿದ್ದು ನಾವು ನಿಮ್ಮ ಎಡೆಮುರಿ ಕಟ್ಟಿ ನಿಮ್ಮನ್ನ ಬೀದಿಗೆ ತರ್ತೀವಿ ಅಂತ ಅಂಥದ್ದೇ ಒಂದು ಕಾರ್ಯ ಈಗ ನಡೀತಾ ಇದೆ. ದಿಸ್ ಈಸ್ ದಿ ರೈಟ್ ಟೈಮ್ ಅಂತ ಅನ್ಸುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದು. ಬಲೂಚಿಸ್ತಾನದ ಬಲೂಚಿ ಪ್ರಜೆಗಳು ಏನು ಅವರು ಒಂದು ಸ್ವಾತಂತ್ರ್ಯ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಬಲೂಚಿಸ್ತಾನವನ್ನ ಕಟ್ ಮಾಡಿ ಸಪ್ರೇಟ್ ಮಾಡಿ ಬಾಂಗ್ಲಾಗೆ ಹೆಂಗ್ ಕೊಟ್ಟಿದೀವೋ ಹಂಗೆ ಅವ್ರಿಗೂ ಕೊಟ್ಟು ಪಾಕಿಸ್ತಾನದ ರೆಕ್ಕೆ ಪುಕ್ಕ ಕಟ್ಟು ಮಾಡಿ ಭಿಕಾರಿ ದೇಶ ನೀನ್ ಭಿಕಾರಿಯಾಗಿ ಬಿದ್ದಿರು ಅಂತ ಅದರ ಸ್ಥಾನವನ್ನ ಅದಕ್ಕೆ ತೋರಿಸುವಂತಹ ಸಮಯ ಬಂದಿದೆ ಅಂತ ಅನಿಸುತ್ತದೆ. ಇನ್ನೂ ಕೂಡ ಬಹಳಷ್ಟು ಅಪ್ಡೇಟ್ಸ್ ಬರಬೇಕಾಗಿದೆ. ಯಾಕೆ ಅಂತಂದ್ರೆ ಮೋಸ್ಟ್ಲಿ ಈಗ ಇವರು ಯಾರು ಪ್ರತಿಪಕ್ಷದವರು ಪ್ರತಿ ಬಾರಿಯೂ ಕೂಡ ಈ ರೀತಿ ಭಾರತದ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸರ್ವಪಕ್ಷ ಸಭೆಗಳನ್ನ ಕರೆಯೋದು ಅಥವಾ ಸ್ಪೆಷಲ್ ಸೆಷನ್ ಅನ್ನ ಕರೆಯೋದು ಮಾಡ್ತಾರೆ, ವಿಶೇಷ ಅಧಿವೇಶನವನ್ನ ಕರೆಯೋದು ಮತ್ತು ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಮತ್ತು ಒಂದು ಸರ್ಕಾರವಾಗಿ ನಾವು ಯಾವ ರೀತಿಯಾದಂತಹ ದಾಳಿಗೆ ರೆಡಿ ಆಗಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಅದೇ ರೀತಿ ಇವತ್ತು ಮಧ್ಯಾಹ್ನ ಸರ್ವಪಕ್ಷಗಳ ಸಭೆಯನ್ನ ಕರೆಯುವಂತಹ ಸಾಧ್ಯತೆ ಇದೆ ಮತ್ತು ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಉತ್ತಮವಾದಂತಹ ನಿರ್ಧಾರವನ್ನ ಈಗ ಸರ್ಕಾರ ತೆಗೆದುಕೊಳ್ಳಲಿದೆ. ಈಗ ಇನ್ನೊಂದು ಮೇಜರ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡೋಣ.